ನಮಸ್ಕಾರ ಸ್ನೇಹಿತರೆ, ಸ್ಯಾಟ್ಸ್ನಲ್ಲಿ ನಾವು ಸ್ಟೂಡೆಂಟ್ಸ್ ಮಂತ್ಲಿ ಅಟೆಂಡೆನ್ಸ್ ಫಿಲ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ. ಮೊದಲಿಗೆ ನೀವು ನಿಮ್ಮ ಸ್ಕೂಲ್ನ ಸ್ಯಾಟ್ಸ್ ಲಾಗಿನ್ ಆಗಿ, ನಾನು ಲಾಗಿನ್ ಆಗಿದ್ದೇನೆ. ಸೊ ಈ ಒಂದು ಹೋಮ್ ಪೇಜಲ್ಲಿ ಎಡಗಡೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಮೇಲೆ ಕ್ಲಿಕ್ ಮಾಡಿ, ಅಟೆಂಡೆನ್ಸ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ, ಅಟೆಂಡೆನ್ಸ್ ಎಂಟ್ರಿ ಫಾರಮ್ ಮೇಲೆ ಕ್ಲಿಕ್ ಮಾಡಿ, ಸರ್ಚ್ ಸ್ಟೂಡೆಂಟ್ಸ್ ಫಾರ್ ಅಟೆಂಡೆನ್ಸ್ ವಿಂಡೋ ಬರುತ್ತೆ. ಇಲ್ಲಿ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಅಕಾಡೆಮಿಕ್ ಇಯರ್ ಬೈ ಡಿಫಾಲ್ಟಾಗಿ 2025-26 ಅಂತ ಬಂದಿದೆ. ಸೆಕ್ಷನ್ ಆಲ್ ಅಂತ ಇದೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಈಗ ನೀವು ಸೆಲೆಕ್ಟ್ ಮಾಡಿಕೊಂಡ ಸ್ಟ್ಯಾಂಡರ್ಡ್ನಲ್ಲಿರ್ತಕ್ಕಂಥ ಸ್ಟೂಡೆಂಟ್ ಲಿಸ್ಟ್ ಎಲ್ಲ ಬರುತ್ತೆ. ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಪ್ರೆಸೆಂಟ್ ಡೇಸ್ ಅಂತಕ್ಕಂಥ ಒಂದು ಬಾಕ್ಸ್ ಇದೆ ಲಾಸ್ಟ್ ಕಾಲಮ್ನಲ್ಲಿ. ಸೊ ನೀವು ಅದಕ್ಕೂ ಮೊದಲು ಇಲ್ಲಿ ನೋಡಿ, ನೀವು ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಫಾರ್ ಅಟೆಂಡೆನ್ಸ್ ಕೆಳಗಡೆ ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಇದೆ. ಮತ್ತು ಇಯರ್ ಬೈ ಡಿಫಾಲ್ಟಾಗಿ 2025-26 ಅಂತ ಬಂದಿದೆ. ಮತ್ತು ಅದು ಪ್ರೀಸ್ ಆಗಿರುತ್ತದೆ. ಮತ್ತು ಮಂತ್ನಲ್ಲಿ ಈಗ ಮಂತ್ ಶೋ ಆಗ್ತಿರ್ತದೆ. ಮತ್ತು ನೀವು ಈ ಒಂದು ಮಂತ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ತಿಂಗಳುಗಳು ನಿಮಗೆ ಶೋ ಆಗ್ತದೆ. ನಾನಿಲ್ಲಿ ಉದಾಹರಣೆಗಾಗಿ ಮೇ 2025 ಮಂತನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೇನೆ. ಮತ್ತು ಈ ಮಂತ್ನಲ್ಲಿ ಟೋಟಲ್ ಡೇಸ್ ಎಷ್ಟಿದೆ ಅದು ಶೋ ಆಗ್ತಿರುತ್ತೆ. ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸಲ್ಲಿ ಈ ಒಂದು ತಿಂಗಳಿನಲ್ಲಿ ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸ್ ಶಾಲೆ ನಡೆದ ದಿನಗಳು ಮ್ಯಾಕ್ಸಿಮಮ್ ಎಷ್ಟು ಅಂತಕ್ಕಂಥದ್ದು ಆಟೋಮೆಟಿಕ್ಕಾಗಿ ಬಂದಿರುತ್ತದೆ. ಮತ್ತು ಇಲ್ಲಿ ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸ್ ಚೇಂಜ್ ಇದ್ದರೆ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸ್ ಈ ಮಂತ್ಗೆ ಸಂಬಂಧಿಸಿದಂತೆ ನೀವು ಎಂಟ್ರಿಯನ್ನು ಮಾಡಿ, ನಂತರ ಈ ಒಂದು ಟೇಬಲ್ನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮುಂದೆ ಇರತಕ್ಕಂತಹ ಪ್ರೆಸೆಂಟ್ ಡೇಸ್ ಈ ಬಾಕ್ಸ್ನಲ್ಲಿ ಈ ವಿದ್ಯಾರ್ಥಿಗಳು ಈ ಒಂದು ಮಂತ್ನಲ್ಲಿ ಅಟೆಂಡ್ ಆಗಿರ್ತಕ್ಕಂಥ ಪ್ರೆಸೆಂಟ್ ಡೇಸನ್ನು 1 by 1 ಪ್ರತಿಯೊಬ್ಬ ವಿದ್ಯಾರ್ಥಿಗೂ ನೀವು ಎಂಟರ್ ಮಾಡಿ ಮತ್ತು ಲಾಸ್ಟಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ನೀವು ಅಟೆಂಡೆನ್ಸ್ ಎಂಟ್ರಿ ಮಾಡಬೇಕಾದ್ರೆ 2 ಡಿಜಿಟಲ್ಲಿ ಎಂಟ್ರಿ ಮಾಡಬೇಕು. ಉದಾಹರಣೆಗೆ 3 ದಿವಸ ಪ್ರೆಸೆಂಟೇಜ್ ಇದೆ ಅಂದರೆ ಬರೀ 3 ಎಂಟ್ರಿ ಮಾಡಬೇಡಿ. ಸೊ ನೋಡಿ, 3 ಎಂಟ್ರಿ ಮಾಡಿದ್ರೆ ಏನಾಗುತ್ತೆ, ನಿಮಗಿಲ್ಲಿ ಒಂದು ನೋಟ್ ಬರುತ್ತೆ, ಪ್ಲೀಸ್ ಎಂಟರ್ 2 ಡಿಜಿಟ್ ನಂಬರ್ಸ್ ಅಂತ. ಸೊ ಅದಕ್ಕೋಸ್ಕರ ಏನು ಮಾಡಿ, ನೀವು ಅಟೆಂಡೆನ್ಸ್ ಪ್ರೆಸೆಂಟೇಜನ್ನು 2 ಡಿಜಿಟಲ್ಲಿ 3 ದಿವಸ ಪ್ರೆಸೆಂಟ್ ಇದ್ದರೆ 03 ಅಂತ ಕೊಡಿ. ಇದೇ ರೀತಿ ನೀವೇನು ಮಾಡಿ ಎಲ್ಲ ವಿದ್ಯಾರ್ಥಿಗಳ ಪ್ರೆಸೆಂಟೇಜನ್ನು ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಇಲ್ಲಿ ಶಿವರ್ ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಅಟೆಂಡೆನ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಮತ್ತು ಮತ್ತೊಂದು ಮಂತ್ನ ಒಂದು ಅಟೆಂಡೆನ್ಸನ್ನು ಫಿಲ್ ಮಾಡಲು ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವೇನು ಅಟೆಂಡೆನ್ಸ್ ಫಿಲ್ ಮಾಡಿರ್ತೀರಿ, ಉದಾಹರಣೆಗೆ ಮೇ ಅಟೆಂಡೆನ್ಸ್ ಫಿಲ್ ಮಾಡಿದರೆ ಇಲ್ಲಿ ಏನಾಗುತ್ತೆ, ಅಟೆಂಡೆನ್ಸ್ ಡೇಟಾ ಈಸ್ ಆಲ್ರೆಡಿ ಆ್ಯಡೆಡ್ ಫಾರ್ ಮೇ ಅಂತ ಇಲ್ಲಿ ಬರುತ್ತೆ. ಈಗ ಮಂತ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ನಾನೀಗ ಜೂನ್ ಸೆಲೆಕ್ಟ್ ಮಾಡ್ಕೋತೀನಿ. ಆಗ ಸ್ಟೂಡೆಂಟ್ ಲಿಸ್ಟ್ ಬರುತ್ತೆ. ಸೊ ಅದಕ್ಕೂ ಮೊದಲು ಇಲ್ಲಿ ಜೂನ್ನಲ್ಲಿ ಟೋಟಲ್ ಡೇಸ್ ಎಷ್ಟಿದೆ ಅದು ಬಂದಿರುತ್ತೆ ಆಟೋಮೆಟಿಕ್ಕಾಗಿ. ಮತ್ತು ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸ್ ಇಲ್ಲಿ ಜೂನಲ್ಲಿ 24 ದಿವಸ ಅಂತ ಇದೆ. ನೋಡಿ, ನಿಮ್ಮ ಒಂದು ಶಾಲೆ ಈ ಒಂದು ಜೂನಲ್ಲಿ ಎಷ್ಟು ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸ್ ಆಗಿವೆ ಅನ್ನೋದನ್ನು ನೀವು ಎಂಟರ್ ಮಾಡಿ. ಮತ್ತು ಇಲ್ಲಿ ತೋರಿಸಿರುವಷ್ಟೇ ಇದ್ದರೆ ಅದನ್ನು ಹಾಗೆ ಬಿಡಿ. ನಂತರ ಈ ಒಂದು ಟೇಬಲ್ನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮುಂದೆ ಕೊನೆಯ ಕಾಲಮ್ನಲ್ಲಿ ಬರ್ತಕ್ಕಂಥ ಪ್ರೆಸೆಂಟೇಜ್ ಬಾಕ್ಸ್ನಲ್ಲಿ ಆ ವಿದ್ಯಾರ್ಥಿ ಈ ಒಂದು ಜೂನ್ ತಿಂಗಳಿನಲ್ಲಿ ಪ್ರೆಸೆಂಟ್ ಆದ ಡೇಸನ್ನು ನೀವು 1 by 1 ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಪ್ರೆಸೆಂಟೇಜ್ ಎಂಟ್ರಿ ಮಾಡಿ, ಲಾಸ್ಟಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಶ್ಯೂರ್ ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ಅಟೆಂಡೆನ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಫಿಲ್ ಮಾಡಿರೋ ಅಟೆಂಡೆನ್ಸಲ್ಲಿ ಅಪ್ಡೇಟ್ ಮಾಡಬೇಕಾದ್ರೆ ಎಡಗಡೆ ಮೆನುಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಮೇಲೆ ಕ್ಲಿಕ್ ಮಾಡಿ, ಅಟೆಂಡೆನ್ಸ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ, ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ, ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಡೀಟೇಲ್ಸ್ ವಿಂಡೋ ಬರುತ್ತೆ. ಇಲ್ಲಿ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಅಕಾಡೆಮಿಕ್ ಇಯರ್ ಬೈ ಡಿಫಾಲ್ಟಾಗಿ 25-26 ಅಂತ ಬಂದಿರುತ್ತದೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಸೊ ನೋಡ್ಬೋದು, ಈ ಒಂದು ಸ್ಟ್ಯಾಂಡರ್ಡಲ್ಲಿ ನೀವು ಇಲ್ಲಿಯವರೆಗೆ ಯಾವ ಮಂತ್ನ ಅಟೆಂಡೆನ್ಸ್ ಫಿಲ್ ಮಾಡಿದ್ದೀರಿ ಆ ಡೀಟೇಲ್ಸ್ ಎಲ್ಲ ಬಂದಿರುತ್ತದೆ. ಮತ್ತು ಆ್ಯಕ್ಷನ್ ಕಾಲಮ್ನಲ್ಲಿ ಡಿಲೀಟ್ ಅಪ್ಡೇಟ್ ಬಟನ್ಗಳಿರ್ತದೆ. ಸೊ ಈಗ ನೀವು ಯಾವ ಮಂತ್ನ ಅಟೆಂಡೆನ್ಸ್ ಅಪ್ಡೇಟ್ ಮಾಡಬೇಕಂತ ಇದ್ದರೆ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಾಂದರೆ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ನೀವು ಹೊಸದಾಗಿ ಅಟೆಂಡೆನ್ಸ್ ಸಬ್ಮಿಟ್ ಮಾಡಲು ಕೂಡ ಬರುತ್ತೆ. ನಾನೀಗ ಈ ಒಂದು ಜೂನ್ ಮಂತ್ನಲ್ಲಿ ಎಂಟ್ರಿ ಮಾಡಿರ್ತಕ್ಕಂಥ ಅಟೆಂಡೆನ್ಸಲ್ಲಿ ಅಪ್ಡೇಟ್ ಮಾಡಬೇಕಾಗಿರುವುದರಿಂದ ಜೂನ್ ಮಂತ್ನ ಆ್ಯಕ್ಷನ್ ಕಾಲಮ್ನಲ್ಲಿ ಬರುವಂಥ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಮತ್ತು ಇಲ್ಲಿ ಓಕೆ ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಮತ್ತೆ ಜೂನ್ ಮಂತ್ನಲ್ಲಿ ನಾವು ಎಂಟ್ರಿ ಮಾಡಿರ್ತಕ್ಕಂಥ ಅಟೆಂಡೆನ್ಸ್ನ ಒಂದು ವಿಂಡೋ ಬರುತ್ತೆ. ಸೊ ಇದರಲ್ಲಿ ನಾವು ಅಪ್ಡೇಟ್ ಮಾಡಬೇಕಾಗಿದ್ದರೆ ಈ ಒಂದು ಪ್ರೆಸೆಂಟೇಜ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅಟೆಂಡೆನ್ಸನ್ನು ಅಪ್ಡೇಟ್ ಮಾಡಬೇಕು, ಪ್ರೆಸೆಂಟೇಜನ್ನು ಅಪ್ಡೇಟ್ ಮಾಡಬೇಕು. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಶ್ಯೂರ್ ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ಆಗ ಅಟೆಂಡೆನ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರುತ್ತೆ. ಈ ರೀತಿ ನೀವು ಅಟೆಂಡೆನ್ಸ್ ಎಂಟ್ರಿ ಮಾಡಿರ್ತಕ್ಕಂಥದ್ದನ್ನು ಅಪ್ಡೇಟ್ ಕೂಡ ಮಾಡ್ಕೋಬಹುದು. ಇದೇ ರೀತಿ ಉಳಿದ ತರಗತಿಗಳ ಎಲ್ಲ ವಿದ್ಯಾರ್ಥಿಗಳ ಅಟೆಂಡೆನ್ಸನ್ನು ಅಪ್ಡೇಟ್ ಮಾಡಿ ಮತ್ತು
ಅಟೆಂಡೆನ್ಸ್ ಅಪ್ಡೇಟ್ ಮಾಡದಿದ್ದರೆ ಈ ವಿದ್ಯಾರ್ಥಿಗಳನ್ನು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಅಂದರೆ 26-27ನೇ ಸಾಲಿಗೆ ನಾವು ಪ್ರಮೋಷನ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಅಟೆಂಡೆನ್ಸ್ ಅಪ್ಡೇಟ್ ಮಾಡ್ತಕ್ಕಂಥದ್ದು ಕಂಪಲ್ಸರಿ ಆಗಿರುತ್ತದೆ. ಜೊತೆಗೆ 6 ಎಕ್ಸಾಮ್ಗಳು 4 FA ಮತ್ತು 2 SAಗಳ ಒಂದು CC ಗ್ರೇಡ್ ರಿಸಲ್ಟ್ ಎಂಟ್ರಿ ಮಾಡ್ತಕ್ಕಂಥದ್ದು ಕೂಡ ಕಂಪಲ್ಸರಿ ಆಗಿರುತ್ತದೆ. ಇದಿಷ್ಟು ನಾವು STSಗೆ ಲಾಗಿನ್ ಆಗಿ ಸ್ಟೂಡೆಂಟ್ ಮಂತ್ಲಿ ವೈಸ್ ಅಟೆಂಡೆನ್ಸನ್ನು ಎಂಟ್ರಿ ಮಾಡ್ತಕ್ಕಂಥ ವಿಧಾನ. ವಿಡಿಯೋ ಅಷ್ಟೇ ಆದ್ರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.